ನಮಸ್ಕಾರ ಸ್ನೇಹಿತರೆ. ಹುರುಳಿಕಾಳನ್ನು ನೆನೆಸ್ದೆ ಬೇಯಿಸ್ತಾನೆ ಇನ್ಸ್ಟೆಂಟಾಗಿ ಈ ಥರ ಹುರಿದ ಹುರುಳಿಕಾಳು ಸಾರನ್ನು ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ನಾರ್ಮಲ್ ಆಗಿ ಮಾಡೋ ಹುರಿದ ಹುರುಳಿಕಾಳು ಸಾಂಬಾರು ಥರನೇ ಇರುತ್ತೆ. ಮೊದಲಿಗೆ ಒಂದು ಪ್ಯಾನ್ಗೆ ಅರ್ಧ ಬೌಲ್ ಹುರುಳಿಕಾಳನ್ನ ಹಾಕ್ಕೊಂಡು ಒಂದು ಒಳ್ಳೆ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹೋಳನ್ನ ಹಾಕ್ಕೊಂಡು 1.5 ಸ್ಪೂನ್ ಆಗುವಷ್ಟು ಸಾರಿನ ಪುಡಿ ಅಂದರೆ ಬೇಳೆ ಸಾರಿನ ಪುಡಿನ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ. ಈ ಸಾಂಬಾರಂತೂ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ನೀವು ಇವತ್ತು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೆ ಮುದ್ದೆಗಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇದು ಗ್ರೈಂಡ್ ಆಯಿತು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಜೀರಿಗೆನ ಹಾಕ್ಕೊಂಡು ಜಜ್ಜಿರೋಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಕರಿಬೇವನ್ನು ಸೇರಿಸ್ಕೊಂಡು ಒಂದೇ ಒಂದು ಒಣಮೆಣಸಿನ್ಕಾಯಿನ ಈ ರೀತಿ ಮುರ್ಕೊಂಡು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರಿಗೆ. ಇದೆಲ್ಲ ಫ್ರೈ ಆದಮೇಲೆ ಒಂದೇ ಒಂದು ಸಣ್ಣ ಈರುಳ್ಳಿನ ಈ ರೀತಿ ಉದ್ದಕ್ಕೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದೇ ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ. ಸಣ್ಣಗೆ ಹೆಚ್ಚಿರೋ ಅಂತಹ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹುಣಸೆ ರಸನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಹುಣಸೆ ರಸನ ಇಲ್ಲಿ ಸೇರಿಸ್ಕೋಬೋದು. ಹುಣಸೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕುದಿ ಬರೋ ತನಕ ಕಾಯಬೇಕು. ಇದು ಕುದಿ ಬಂದಮೇಲೆ ನಾವು ರುಬ್ಬಿರೋ ಅಂತಹ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಈಸಿ ಫ್ರೆಂಡ್ಸ್. ಹುರುಳಿಕಾಳು ಒಂದು ಇದ್ಬಿಟ್ರೆ ಸಾಕು, ಈ ಸಾಂಬಾರು ಫಟಾಫಟ್ ಅಂತ ರೆಡಿ ಆಗಿಬಿಡುತ್ತೆ. ತುಂಬಾ ಬೇಗನೆ ಆಗುತ್ತೆ. ಒಂದು 20 ನಿಮಿಷದಲ್ಲೇ ಈ ಸಾಂಬಾರು ರೆಡಿನೇ ಆಗೋಗುತ್ತೆ. ಈಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೋದು. ಗಟ್ಟಿ ಬೇಕಾದರೆ ಗಟ್ಟಿಗೆ ಮಾಡ್ಕೊಳ್ಳಿ, ತುಂಬ ತೆಳು ಬೇಕಾದರೆ ತುಂಬ ತೆಳುಗೂ ಮಾಡ್ಕೋಬೋದು. ತುಂಬ ತೆಳುಗೆ ಮಾಡಿಕೊಂಡ್ರೆ ಅನ್ನಕ್ಕಂತೂ ಸಖತ್ತಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಬೇಕು. ಮುದ್ದೆಗೆ ಅನ್ನಕ್ಕೆಲ್ಲ ಪರ್ಫೆಕ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು 3ರಿಂದ 4 ನಿಮಿಷ ಕುದಿಸ್ಕೋಬೇಕು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಅದು ಕುದಿ ಬರಬೇಕಾದ್ರೆ ಆ ಹುರುಳಿಕಾಳು ಹುರಿದಿರೋ ಅಂತಹ ಘಮ ಇರುತ್ತಲ್ಲ, ಆ ಘಮ ಮೂಗುಗಂಗೆ ತಾಟುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆ ಸ್ಮೋಕಿ ಫ್ಲೇವರ್ ಇರುತ್ತಲ್ಲ, ಹುರುಳಿಕಾಳು ಹುರಿದಿರೋದು, ಆ ಸ್ಮೋಕಿ ಫ್ಲೇವರ್ ಅನ್ನ ತಿಂತಾಯಿದ್ರೆ ಮುದ್ದೆ ತಿಂತಾಯಿದ್ರೆ ಆ ಸ್ಮೋಕಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ಸ್ಮೋಕಿ ಫ್ಲೇವರ್ ಇಷ್ಟ ಆಗುತ್ತೆ ಹುರುಳಿಕಾಳ್ದು ನನಗೆ ಕಮೆಂಟ್ ಮಾಡಿ. ಇದು ಕುದಿ ಬಂದಮೇಲೆ ಚೆನ್ನಾಗಿ ಹೆಚ್ಚಿರೋ ಅಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇನ್ನು 1 ನಿಮಿಷಗಳ ಕಾಲದಷ್ಟು ಕುದಿಸ್ಕೊಂಡ್ರೆ ಸಾಕು. ಹುರಿದ ಹುರುಳಿಕಾಳು ಸಾಂಬಾರು ರೆಡಿನೇ ಆಗೋಯಿತು. ಇದು ಬಿಸಿ ಅನ್ನಕ್ಕೆ ಅಥವಾ ಉಳಿದಿರೋ ಅನ್ನಕ್ಕೆ ಬಿಸಿ ಮುದ್ದೆಗಂತೂ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ 2 ತುತ್ತು ಜಾಸ್ತಿನೇ ತಿಂತೀವಿ ನಾವು, ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು. ನಿಮಗೆ ಈ ಸಾಂಬಾರು ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ನಮಸ್ಕಾರ.